ಋತುಕಾಲದ ಹೊಟ್ಟೆ ನೋವು ತಾಳಲಾರದೆ ಯುವತಿ ನೇಣಿಗೆ ಶರಣು. ಕೆಲಸ ಹುಡುಕಲು ಚಿಕ್ಕಪ್ಪನ ಮನೆಗೆ ಬಂದಿದ್ದ ವೇಳೆ ಯುವತಿ ಸೂಸೈಡ್. ಹೊಟ್ಟೆ ನೋವು ತಾಳಲಾಗದೆ ಯುವತಿಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ತುಮಕೂರು ತಾಲೂಕಿನ ಊಡ್ಗೆರೆ ಹೋಬಳಿಯ ಬ್ಯಾತ ಗ್ರಾಮದಲ್ಲಿ ನಡೆದಿದೆ. ಮೃತ ಯುವತಿಯನ್ನ ಗುಲ್ಬರ್ಗಾ ಜಿಲ್ಲೆಯ ಕಲಗಿ ತಾಲೂಕಿನ ಸಾಲಹಳ್ಳಿ ನಿವಾಸಿ 19 ವರ್ಷದ ಕೀರ್ತನ ಎಂದು ಗುರುತಿಸಲಾಗಿದೆ. ಕೀರ್ತನ ಕೆಲಸ ಹುಡುಕುವ ಉದ್ದೇಶದಿಂದ 2 ತಿಂಗಳ ಹಿಂದೆ ತುಮಕೂರಿಗೆ ಬಂದು ಚಿಕ್ಕಪ್ಪನ ಮನೆಯಲ್ಲಿ ವಾಸವಾಗಿದ್ಲು. ಆದರೆ ಕೆಲಸ ಸಿಗದ ಕಾರಣ ಚಿಕ್ಕಪ್ಪನ ಮನೆಯಲ್ಲಿಯೇ ಉಳಿದಿದ್ಲು. ಘಟನೆ ನಡೆದ ದಿನ ಚಿಕ್ಕಪ್ಪನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸೀರೆಯನ್ನ ಬಳಸಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೆಳಿಗ್ಗೆ ಅಂದಿಲ್ಲ, ಆ ತಾಳದಕ್ಕೆ ಏನಾಗುತ್ತೋ ನಮಗೇನು ಗೊತ್ತಿಲ್ಲ ಅಷ್ಟೇ. ಘಟನೆ ಆದಾಗ ನೀವು ಇರಲಿಲ್ವಾ ಮನೇಲಿ? ಯಾರು ಇರಲಿಲ್ಲ. ಏನು ಹೆಸರು? ಕೀರ್ತನ. ವಯಸ್ಸು ಎಷ್ಟಾಗಿತ್ತು? ಏನು ಮಾಡ್ತಾ ಇದ್ರು? ಹುಡುಗಿ ಗೊತ್ತಾ ಒಂದು 19-20 ಬಿದ್ದಾಳೆ ಅಷ್ಟೇ. ಏನು ಕೆಲಸ ಏನಾದ್ರು ಮಾಡ್ತೀರಾ? ಏನು ಹೇಳಿ ಕೆಲಸ ಇಲ್ಲ. ನಾವು ಗುಲ್ಬರ್ಗ. ಎಷ್ಟು ವರ್ಷ ಬಂದು? ನಾವು ಒಂದು 15-20 ತಿಂಗಳಾಯ್ತು. ನಾವು ಬರೋದೇ ಹೊತ್ತಾಗಿ ಹಿಂಗೆ ಇದೆ ತವ್ರ ಮನೆ ಇದೆ ನಮ್ಮದು. ಒಂದು ಹೊತ್ತು 2 ತಿಂಗಳು 3 ತಿಂಗಳು ಇರ್ತೀವಿ, ಹೋಗ್ತೀವಿ. ಏನು XYZ ಇವತ್ತು ನನಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲ, ಈಗ ಹೊಟ್ಟೆ ನೋವು ಅಂದ್ರಲ್ಲ, ಅವ್ರಿಗೆ ಬೇರೆ ಹಿಂದೆ ಯಾವತ್ತಾರು ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿದ್ರಾ? ಏನಾಗಿತ್ತಂತೆ ಹೊಟ್ಟೆ ನೋವಿಗೆ ಕಾರಣ ಅಂತ? ಅವರು ಡೇಟ್ ಆಗಿತ್ತು, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲ, ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗಿ ಆ ಥರ ಏನಾದ್ರು ಕೇಳಿದ್ರಾ? ಡೇಟ್ ಆದಾಗ ಯಾರು ಕರ್ಕೊಂಡು ಹೋಗಲ್ಲ ಸರ್ ಗೊತ್ತಾ. ಅಲ್ಲ, ಇಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ರೀಸನ್ ಏನಾಗಿತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ ಸರ್. ಬೇರೆ ಏನಾದ್ರು ಕಾರಣ ಇತ್ತಾ? ಏನು ಗೊತ್ತಿಲ್ಲ. ನಿಮ್ಮ ಮನೆಗೆ ಯಾವಾಗ ಬಂದಿದ್ರು ಅಂತ ಹೇಳಿದ್ರೆ? ಅದೇ ಹೇಳಿ, ಒಂದು 2 ತಿಂಗಳು ಮುಂದೆ ಬಂದಿದ್ರು. ಒಂದು ತಿಂಗಳು 2 ತಿಂಗಳು ಇರ್ತಾರೆ, ಹೊರಟೋಗ್ತಾರೆ. ಅಪ್ರೂಪಕ್ಕೆ ಸ್ವಲ್ಪ ಬರ್ತಾರಲ್ಲ. ಅಂದರೆ ಏನಾದ್ರು ನಿಮ್ಮ ಮನೇಲಿ ಉಳ್ಕೊಳಕ್ಕೆ ಬಂದಿದ್ರಾ ಅಥವಾ ಅವಾಗ ಬಂದು? ಅವಾಗ ಬಂದ ನೆಂಟರು ಬಂದಂಗೆ ಹೋಗ್ತಾರೆ. ನಿಮ್ಗೆ ಏನಾಗಬೇಕು? ಕೀರ್ತನ ಅಕ್ಕನ ಮಗಳು. ಅಕ್ಕನ ಮಗಳ. ನೀವೇನು ಕೆಲಸ ಮಾಡೋದು? ವ್ಯವಸಾಯ. ಇವ್ರು ಕೀರ್ತನ ಅವ್ರು ಏನಾದ್ರು ಓದ್ಕೊಳ್ತಾ ಇದ್ರ ಕೆಲಸನ ಏನಾದ್ರು ಮಾಡ್ತಾ? ಇಲ್ಲ, ಮನೆಗೇನೆ. ಮನೆಯಲ್ಲೇ ಇದ್ರು. ಏನಕ್ಕೆ ಸರ್ ನಿಮ್ಮ ಮನೇಲಿ ಬಂದು ಈ ಥರ ಹಿಂಗೆ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಏನು ಕಾರಣ? ಅದು ಗೊತ್ತಿಲ್ಲ ಸರ್. ನಾವು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಯ್ತು. ಬರೋಷ್ಟಾಗಿ ಹಿಂಗಾಗೈತಿ. ಅವಳು ತಾತ ಇದ್ದಿದ್ದಷ್ಟೇ. ಹಿಂಸೆ ಘಟನೆ ಆದಾಗ ಕೀರ್ತನ ಜೊತೆ ಮನೇಲಿ ಯಾರು ಇದ್ರ? ಯಾರೂ ಇರಲಿಲ್ಲ. ಯಾರು ಇರಲಿಲ್ಲ. ಮುಂಚೆ ಏನಾರು ಹೇಳ್ಕೊಂಡಿದ್ರ ಈ ಥರ? ಏನೂ ಇಲ್ಲ. ಅಂದರೆ ಅಂಥ ಹೊಟ್ಟೆ ನೋವು ಏನಾಗಿತ್ತು ಅಂತ ಹೇಳಿ? ಅದೇ ಡೇಟ್ ಆಗಿತ್ತು, ಹೊಟ್ಟೆ ನೋವು ಅಂತಿತ್ತು ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟು ಬಾಧಿಸ್ತಾ ಇತ್ತಾ? ಅಷ್ಟು ನೋವ್ತಾ ಇತ್ತಾ ಅವ್ರಿಗೆ ಅಂತ? ಯಾಕಂದರೆ ನಾರ್ಮಲ್ ಆಗಿ ಎಲ್ರಿಗೂ ಇದು ಸಮಸ್ಯೆ, ನಾರ್ಮಲ್ ಎಲ್ಲರೂ ತೋರಿಸ್ಕೊಳ್ತಾರೆ. ಆದರೆ ನಿಮ್ಗೇನು ಆ ಥರ ಏನೋ ಅವ್ರೇನಾದ್ರು ಹೇಳ್ಕೊಂಡಿದ್ರ? ಏನಿಲ್ಲ, ಹೊಟ್ಟೆ ನೋವು ಅಂತ ನಾರ್ಮಲ್ ಅಂತ ಹೇಳ್ತೀರ ಅಷ್ಟೇ, ಏನಂತ ಇದಿಲ್ಲ. ಏನು ಹೇಳ್ತೀರಾ ಸರ್ ಈ ಥರ ಹಿಂಗೆ ಹೊಟ್ಟೆ ನೋವಿಗೆ ದುಡ್ಡು ಈ ಥರ ನಿರ್ಧಾರ ಮಾಡ್ಕೊಂಡಿದ್ದಾರೆ? ಅದು ನಮಗೆ ಗೊತ್ತಿಲ್ಲ ಸರ್. ಎಲ್ಲ ಬೀಗ ಹಾಕ್ಕೊಂಡು ಅವಳೇ ಬೀಗ ಹಾಕ್ಕೊಂಡು ಗೋಡೆ ಹೊಡೆದು ನಾವು ಇದು ಮಾಡಿರೋದು. ಎಲ್ಲ ಹೊಲ್ಟಗಳು ಅಂದ್ಕೊಂಡಿದ್ದು, ಒಳಗೆ ನೋಡಿ ಬತ್ತಲ ಮನೆಗೆ ನೆನೆ ಹಾಕೊಂಡಿಲ್ಲ. ಅಂದರೆ ಹೆಂಗೆ ಮಾಡ್ಕೊಂಡಿರೋದು ಇನ್ಸಿಡೆಂಟ್? ಹೆಂಗೆ ಆಗಿದೆ? ಸೀಟ್ ಮನೆ ನಮ್ಮದು, ಹಾಂಗಲ್ ಐತಲ್ಲ, ಹಾಂಗಲ್ಲಿಗೆ ಸೀರೆ ಹಾಕ್ಕೊಂಡು ಇದು ಮಾಡ್ಕೊಂಡಿರೋದು. ಎಷ್ಟು ವರ್ಷ ಸರ್? ಒಂದು 19 ವರ್ಷ ಅಷ್ಟೇ. ಅಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ನಿರ್ಧಾರ? ನಮಗೆ ಗೊತ್ತಿಲ್ಲ ಸರ್ ಅಷ್ಟೇ. ಬೇರೆ ಏನಾದ್ರು ಕನಸಿತ್ತಾ? ಏನು ಇಲ್ಲ ಸರ್ ಅಂತ ಹುಡುಗಿಯಲ್ಲ. ಇನ್ನು ಮೃತ ಯುವತಿಗೆ ಇತ್ತೀಚೆಗೆ ಋತುಕಾಲದ ಸಂದರ್ಭದಲ್ಲಾಗುವ ತೀವ್ರ ಹೊಟ್ಟೆ ನೋವು ಇದ್ದು ಅದನ್ನ ತಾಳಲಾಗದೆ ಈ ದುರ್ಘಟನೆ ನಡೆದಿದೆ ಎಂದು ಪೋಷಕರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಘಟನೆಯಿಂದ ಆಘಾತಕ್ಕೆ ಒಳಗಾಗಿದ್ದಾರೆ. ಈ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿ? ಅವ್ರು ಫೋನ್ ಮಾಡಿ, ನಾನು ಗ್ರಾಮ ಪಂಚಾಯತಿ ಮೆಂಬರು, ಫೋನ್ ಅಲ್ಲಿ ಮೆಸೇಜ್ ಗೊತ್ತಾಯಿತು. ತಕ್ಷಣ ಓಡಿ ಬಂದೆ. ಬಂದಮೇಲೆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆಲ್ಲ ಫೋನ್ ಮಾಡಿದೆ. ಹಿಂಗೆ ಅವ್ರಿಗೆಲ್ಲ ಫೋನ್ ಮಾಡಿ ಮೆಸೇಜ್ ಕೊಟ್ಟೆ. ಬಂದು ಸ್ಪಂದಿಸೆಲ್ಲ ಬಂದೆಲ್ಲ ಇದು ಮಾಜೂರು ಮಾಡಿರು. ಆ ಹುಡುಗಿನ ಏನು ಹಾಕ್ಕೊಂಡಿದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ ಮೆಸೇಜ್ ಗೊತ್ತಾದ್ಮೇಲೆ ನಾನು ಅಲ್ಲಿ ಬಂದಿದ್ದೆ. ಏನು ಹೇಳ್ತೀರಾ ಸರ್? ಎಷ್ಟು ವಯಸ್ಸು ಹುಡುಗಿಗೆ? ಪಾಪ 19 ವರ್ಷ ಅಂತೆ. ಈ ಥರ ಇನ್ಸೆಂಟ್ ಹೆಣ್ಣುಮಕ್ಳುಗಳು ಈ ಥರ ಆದರೆ ಪ್ರಪಂಚ ಏನಾಗುತ್ತೆ, ಎಷ್ಟು ನೋವಿದೆಯೋ ಅದು ಗೊತ್ತಿಲ್ಲ. ಪಾಪ ನಮ್ಮ ಮಗಳಿದ್ದಂಗೆ ಅವಳು ಎಲ್ಲಿಂದಲೋ ಬಂದೈತೆ, 2 ದಿವಸ ಇರೋಕ್ಕೆ ಬಂದಿದೆ. ಹಿಂಗಾಗಿ ನಮಗೂ ಸ್ವಲ್ಪ ಬೇಜಾರಾಯಿತು. ಪೋಷಕರಿಗೆ ಹೇಳ್ಬೋದಾಗಿತ್ತು? ಪೋಷಕರು ಅವ್ರನ್ನ ಜವಾಬ್ದಾರಿ ತೊಗೊಬೇಕಾಗಿತ್ತು. ಒಂದು ಎಣ್ಣೆ ಬೆಲೆ ಇದೆ ಈಗಿನ ಕಾಲದಲ್ಲಿ. ಆದರೆ ಇದು ಕೇರ್ಲೆಸ್ ಜೀವನ
ಹೆಣ್ಣು ಅಂದರೆ ಕೇರ್ಲೆಸ್ಸು ಅನ್ನೋ ಮನೋಭಾವನೆ ನನಗೆ ನಮ್ಮ ಮನಸ್ಸಿಗೆ ನೋವು. ಅಲ್ಲ ಸರ್, ಈ ಥರ ವಯಸ್ಸಲ್ಲಿ ಈ ಥರ ನಿರ್ಧಾರ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಸರ್? ತಪ್ಪಿದು ಮಾಡಬಾರ್ದಾಯ್ತು ಅವ್ರಿಗೆ. ಏನು ಗೊತ್ತಾ, ಇದ್ದು ಸಾಧಿಸ್ಬೇಕಾಗಿತ್ತು. ಏನಾದರೂ ಇದ್ದಿದ್ದರೆ 4 ಜನ ಕುಣಿಸಿ ಹೇಳ್ಬೋದಾಯಿತು, ಹಿಂಗಿಲ್ಲ ಹಿಂಗಾಯ್ತು ಹಿಂಗಾಗಿದೆ ನೋಡ್ರೋಣ ಅಂತ. ನಮ್ಮನ್ನ ಯಾರು ಪಂಚಾಯತಿ ಮೆಂಬರ್ಗಳು ಯಾರನ್ನ 4 ಜನ ಇದ್ದು ಕರೆಸಿ ಮಾತಾಡಿದ್ರು ಆಗಿತ್ತು. ನಮಗೂ ತುಂಬ ನಾವು ಬೇಜಾರು. ಅಂದರೆ ಹೊಟ್ಟೆ ನೋವೇನೆ ಅಂತ ಹೇಳ್ತಿದ್ದಾರೆ, ಏನಾದ್ರು ಇತ್ತಾ ಅದು ಬೇರೆ? ಏನು ಮೆಸೇಜ್ ಗೊತ್ತಿಲ್ಲ ನನಗೆ. ಹೊಟ್ಟೆ ನೋವು ಅಂತ ಅವ್ರು ಹೇಳ್ತಾವ್ರೆ, ಆದರೆ ಹೊಟ್ಟೆ ನೋವು ಈ ಥರ ಆಗುತ್ತೆ ಅಂದರೆ. ಇನ್ನು ಘಟನೆಯ ಮಾಹಿತಿ ಪಡೆದ ಕ್ಯಾಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.